ಹೀಟಿಂಗ್ ಆಯಿತು, ವಾಟರ್ ಡಿಪ್ಲಿಷನ್ ಆಯಿತು, ಮತ್ತು ನ್ಯಾಚುರಲ್ ರಿಸೋರ್ಸಸ್ ಡಿಪ್ಲಿಷನ್ ಓವರಾಲ್ ಅಂದಮೇಲೆ ನಿಮ್ಮ ಆಶ್ರಮ ಒಂದು ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದೆ ಅಂತ ಕೇಳಿದ್ದೀನಿ, ಮಣ್ಣು ಮತ್ತು ನೀರಿನ ಸತ್ಯಾಗ್ರಹ. ಅದು ಯಾಕೆ, ಯಾರಿಗಾಗಿ, ಯಾರೆಲ್ಲ ಭಾಗವಹಿಸ್ಬೋದು ಅದರಲ್ಲಿ? ಇದು ಭಾಳ ಸೂಕ್ಷ್ಮ ವಿಚಾರ ಅಂತ ಆಶ್ರಮ ಪರಿಗಣಿಸಿದೆ. ಇದರಲ್ಲಿ ಮನುಷ್ಯನ ಬದುಕು ಉಂಟು. ಮನುಷ್ಯ ಮಾತ್ರ ಅಲ್ಲ, ಬೇರೆ ಸ್ಪೀಸೀಸ್ಗಳು ಬದುಕಬೇಕು. ಬೇರೆ ಸ್ಪೀಸೀಸ್ ಒಂದೇ ಅಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಬದುಕಬೇಕು. ಅವು ಕೇಳ್ತವೆ, ಅಮ್ಮ ಏನು ಮಾಡಿಟ್ಟಿದ್ದಿ, ಆಸ್ತಿ ಮಾಡಿಟ್ಟಿದ್ದಿ, ಅರ್ಧ ಸೈಟ್ ಅಲ್ಲ, ನೀರಿದೆ ಕುಡಿಲಿಕ್ಕೆ, ಸ್ವಚ್ಛವಾದ ನೀರಿದೆ, ಒಳ್ಳೆ ಫರ್ಟೈಲ್ ಭೂಮಿ ಇದೆ, ಬೆಳಕು ಚೆನ್ನಾಗಿ ಬೀಳ್ತಾ ಇದೆ, ಅಂದರೆ ಹೆಂಗೋ ಬದುಕ್ತವೆ. ಹೀಗೆ ಸಾವಿರಾರು ವರ್ಷ ಬದುಕಿದ್ದೀವಿ ನಾವೆಲ್ಲ, ಇನ್ನು ಮುಂದೆನೂ ಬದುಕ್ತೀವಿ ಇದೆಲ್ಲ ಬಿಟ್ಟು ಹೋದರೆ. ಸೊ ಈ ಮಣ್ಣು ಮತ್ತು ನೀರು ನಮ್ಗೆ ಭಾಳ ಇಂಪಾರ್ಟೆಂಟ್ ಅಂತ. ಪಂಚಭೂತಗಳಲ್ಲಿ ಈ ಫಿಸಿಕಲ್ ಪ್ಯಾರಾಮೀಟರ್ಗಳಲ್ಲಿ ಎರಡು ಭಾಳ ಮುಖ್ಯವಾದದ್ದು ಮಣ್ಣು ಮತ್ತು ನೀರು. ಅದೆರಡೇ ಇವಾಗ ಕಬಳಿಸ್ತಾ ಇದ್ದಾರೆ ಬಹುರಾಷ್ಟ್ರೀಯ ಕಂಪನಿಗಳು. ಆ ನಿಟ್ಟಿನಲ್ಲಿ ನಾವು ಒಂದು ಸತ್ಯಾಗ್ರಹವನ್ನು ನೀವು ಹೇಳಿದಾಗೆ ಕರೆ ಕೊಡ್ತಾ ಇದ್ದೀವಿ. ಆಗಸ್ಟ್ 6, 7 ಮತ್ತು 8. ಆಗಸ್ಟ್ 6ನೇ ತಾರೀಕು ಲ್ಯಾಂಡ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳು, PV ರಾಜಗೋಪಾಲ್ ಆಗಿರ್ಬೋದು, ಭಾಳ ಜನ ಬರ್ತಾ ಇದ್ದಾರೆ ನ್ಯಾಷನಲಿ. ಇವರೆಲ್ಲ ಇನ್ವಾಲ್ವ್ ಆಗ್ತಾರೆ. ಫಾರ್ಮರ್ಸ್ ಆರ್ಗನೈಸೇಷನ್ಸ್ಗಳಿದ್ದಾವೆ, ಲೇಬರ್ಸ್ ಯೂನಿಯನ್ಗಳಿದ್ದಾವೆ, ಯಾರ್ಯಾರು ಭೂಮಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಅವ್ರುಗಳು ಬರ್ತಾ ಇದ್ದಾರೆ. ಸುತ್ತಮುತ್ತ ತುಮಕೂರಲ್ಲೂ ಬಹಳ ಜನ ಕಬ್ಜೆ ಮಾಡ್ತಾ ಇದ್ದಾರೆ ಲ್ಯಾಂಡ್ಸ್ನ, ಅವರು ಬರ್ತಾ ಇದ್ದಾರೆ. ಒಂದು ಮ್ಯಾಸಿವ್ ಕನ್ಸಲ್ಟೇಷನ್ ಆಗುತ್ತೆ 6ನೇ ತಾರೀಕು. 7ನೇ ತಾರೀಕು ಅದೇ ರೀತಿ ನೀರಿನ ಮೇಲೆ ಭಾಳಷ್ಟು ಜನ ನೀರಿನ ಮೇಲೆ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ಅದರದ್ದು ಪಾಲಿಸಿಯನ್ನು ಬೇಕಾಗಿದ್ದಾವೆ. ಇವತ್ತು ಲ್ಯಾಂಡ್ ಯೂಸ್ ಪಾಲಿಸಿ ಭಾಳ ಇಲ್ಲ ಇಲ್ಲಿ ನಮ್ಮ ದೇಶದಲ್ಲಿ. ಆ ಲ್ಯಾಂಡ್ ಯೂಸ್ ಪಾಲಿಸಿ ಮೇಲೆ ಹೋರಾಟ ಮಾಡ್ತಿರೋ ಜನಗಳನ್ನೆಲ್ಲ ಕರೆ ಹಾಕಿ 7ನೇ ತಾರೀಕು ಆ ಸತ್ಯಾಗ್ರಹ ಎಂಡಾಗುತ್ತೆ. ಇನ್ನು 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಒಂದು ಮ್ಯಾಸಿವ್ ಜಾಥಾನ ನಾವು ತಗೊಳ್ತಾ ಇದ್ದೀವಿ, ಕಾಲ್ನಡಿಗೆ ಜಾಥಾ. ನಮ್ಮ ಆಶ್ರಮದಿಂದ ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಆಫೀಸ್ ವಿಚ್ ಇಸ್ ರಫ್ಲಿ ಅರೌಂಡ್ 12 ಕಿಲೋಮೀಟರ್ಸ್ ಬರ್ತದೆ ಅಷ್ಟೇ. ಅದರಲ್ಲಿ ನಾವು ಮ್ಯಾಸಿವ್ ಕಾಲ್ನಡಿಗೆ ಜಾಥಾ, ಅಂದಾಜು ಎಸ್ಟಿಮೇಷನ್ ಪ್ರಕಾರ 3,000 to 3,500 ಜನಗಳು ಕೂಡುವಂಥ ಲೆಕ್ಕಾಚಾರ ಇದ್ದಾವೆ. ಹೋಗಿ ಸರ್ಕಾರಕ್ಕೆ ಒಂದಷ್ಟು ಮೆಮೊರಂಡಮ್ನ ಕೊಟ್ಟು, ನೀವು ಸರ್ಕಾರದವರು ತಪ್ಪು ಮಾಡ್ತಿದ್ದೀರಿ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ಗಳನ್ನ ನೀವು ಅಗೇನ್ಸ್ಟಾಗಿ ನೀವೇ ನಡ್ಕೊತಾ ಇದ್ದೀರಿ, ನೀವು ಹೇಳ್ತಾ ಇದ್ದೀರಿ ನಾವು ಕಾನ್ಸ್ಟಿಟ್ಯೂಷನ್ ಎತ್ತಿಡಬೇಕು ಅಂತ. ಫಂಡಮೆಂಟಲ್ ರೈಟ್ಸ್ಗಳಿದ್ದಾವೆ ನಮ್ಮಲ್ಲಿ, ಲೈವ್ಲಿಹುಡ್ ಇದ್ದಾವೆ, ಡೀಸೆಂಟ್ ಲಿವಿಂಗ್ ಇದ್ದಾವೆ, ಇವೆಲ್ಲ ಭಾಳಷ್ಟು ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲಿ. ಇವಕ್ಕೆಲ್ಲ ನೀವೇ ಅಗೇನ್ಸ್ಟ್ ಆಗಿದ್ದರೆ ಹೇಗೆ? ಯಾರು ಉಳಿಸ್ಬೇಕು ಅಂತ ಹೇಳುತ್ತೋ ಈ ಸರ್ಕಾರಗಳು, ಅವರೆಲ್ಲ ಓದ್ ತೊಗೊಳ್ಬೇಕಾದ್ರೆ ಅದೇ ಕಾನ್ಸ್ಟಿಟ್ಯೂಷನ್ ಮೇಲೆ ನಾವು ಪ್ರಮಾಣ ಮಾಡ್ತೀವಿ. ಸೊ ಜನಗಳೇ ಅಲ್ವಾ ಕಾನ್ಸ್ಟಿಟ್ಯೂಷನ್ ಅಂದರೆ? ಡೆಮೋಕ್ರಸಿ ಅಂದರೆ ಏನು? ಜನ ಅಲ್ವಾ? ಇವ್ರನ್ನೇ ನೀವು ಒಕ್ಕಲಿಬ್ಬಿಸ್ಬಿಟ್ಟು ಏನು ಮಾಡಬೇಕಂತಿದ್ದೀರಿ? ಇನ್ನೊಮ್ಮೆ ನಾವು ಬುದ್ಧಿತಾಳು ಪದ್ಧತಿಗೆ ಕರ್ಕೊಂಡು ಹೋಗಬೇಡಿ, ಒಂದಷ್ಟು ಮನದಟ್ಟು ಮಾಡಬೇಕಾಗತ್ತೆ ಸರ್ಕಾರಗಳಿಗೆ. ಸೊ ಈ ನಿಟ್ಟಿನಲ್ಲಿ ನಾವು ಸತ್ಯಾಗ್ರಹ ಕಾರ್ಯಕ್ರಮವನ್ನು 3 ದಿನ ತಗೊಳ್ತಾ ಇದ್ದೀವಿ. ಇಫ್ ಇಟ್ ಆಲ್ ಅದು ಏನಾದರೂ ಸರ್ಕಾರ ಬಗ್ಲಿಲ್ಲ ಅಂದರೆ ಅದು ನಿತ್ಯ ಇನ್ನೊಂದು ಸತ್ಯಾಗ್ರಹಕ್ಕೆ ನಾಂದಿ ಆಗುತ್ತೆ. ಹಾಗೆ ಈ ಔಟ್ಕಮ್ ಆಫ್ ದ ಸತ್ಯಾಗ್ರಹ, ಈಗ ಸರ್ಕಾರ ಕೇಳ್ತು ನಿಮ್ಮ ಮಾತುಗಳನ್ನ, ಅಂದರೆ ನೀವು ಅದನ್ನು ಹಿಂಗೆ ಔಟ್ಕಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಸತ್ಯಾಗ್ರಹದಿಂದ? ಸತ್ಯಾಗ್ರಹದಿಂದ ಮೊದಲನೇದು ಒಂದಂತೂ ಗ್ಯಾರಂಟಿ, ಸರ್ಕಾರ ಮಾಡುತ್ತೆ ಬಿಡುತ್ತೆ. ಆಮೇಲೆ ಈ ಪಾರ್ಕ್ನ ಆಗುವಂಥ ಡ್ಯಾಮೇಜಿಂಗ್ ಸೈನ್ಸ್ಗಳು 10 ವರ್ಷ 15 ವರ್ಷ ಆದಮೇಲೆ ಏನು ಕ್ಯಾಟಾಸ್ಟ್ರೋಫಿಕ್ ಎಫೆಕ್ಟ್ ಆಗುತ್ತೆ ಈ ದೇಶದ ಮೇಲೆ, ಅದನ್ನು ಅವೇರ್ನೆಸ್ ಪ್ರೋಗ್ರಾಮ್ ಅಂತೂ ನಾವು ಮಾಡ್ತೀವಿ. ಇದು ಜನಗಳಿಗೆ ರೀಚ್ ಆಗಲೇಬೇಕು. ಒಮ್ಮೆ ಜನಗಳಿಗೆ ರೀಚ್ ಆದಾಗ ಅದು ಬೇರೆ ಆಯಾಮನೆ ತಗೊಳುತ್ತೆ ಅಂತ ನಾವು ನಂಬಿದ್ದೀವಿ. ನಂಬರ್ 2, ಲ್ಯಾಂಡ್ ಯೂಸ್ ಪಾಲಿಸಿ ಅಂತ ಬರಬೇಕು. ಯಾವುದೋ ಭೂಮಿನ ತೊಗೊಳ್ಳೋದಲ್ಲ, ಯಾವುದೋ ನೀರನ್ನು ತೊಗೊಳ್ಳೋದಲ್ಲ, ಸಿಕ್ದಂಗೆಲ್ಲ ಪವರ್ ತೊಗೊಳ್ಳೋದಲ್ಲ, ನೀವು ಇಷ್ಟ ಬಂದಂಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೊಂದು ಲ್ಯಾಂಡ್ ಯೂಸ್ ಫ್ರೇಮ್ವರ್ಕ್ ಪಾಲಿಸಿ ಬಂದುಬಿಟ್ರೆ, ಕಾಡು ಜಮೀನು ಅಂದರೆ ಯಾವುದು, ಗೋಮಾಳ ಜಮೀನು ಅಂದರೆ ಯಾವುದು, ನೀರಾವರಿ ಯಾವುದು, ಎಲ್ಲಿ ಇಂಡಸ್ಟ್ರೀಸ್ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಇಟ್ ಹ್ಯಾಸ್ ಟು ಬಿ ಡಿಫೈನ್ಡ್ ಇನ್ ದ ಪಾಲಿಸಿ. ದರ್ ಇಸ್ ರೈಟ್ ನೌ ದರ್ ಇಸ್ ನೋ ಪಾಲಿಸಿ. ಸಿಕ್ತಿದ್ದಲ್ಲಿ ಕೈ ಇಡ್ತಾ ಇದ್ದಾರೆ, ಅದಾಗಬಾರ್ದು. ದೇ ಶುಡ್ ಬಿ ಅ ಲ್ಯಾಂಡ್ ಯೂಸ್ ಪಾಲಿಸಿ. ದಿಸ್ ಇಸ್ ನಂಬರ್ 2. ನಂಬರ್ 3 ಇಸ್ ದಟ್ ನೆಕ್ಸ್ಟ್ ಜನ್ರೇಷನ್ ಅನ್ಎಂಪ್ಲಾಯ್ಮೆಂಟಿಂದ ತತ್ತರಿಸೋಗ್ತಾ ಇದ್ದಾರೆ. ಇದು ಕಣ್ಣಿಗೆ ರಾಚ್ತಾ ಇದೆ. ನೀವು ನೋಡ್ಬೋದು, ಮೊನ್ನೆ ಎಲ್ಲ ನೀಟ್ ಹಗರಣಗಳು ಮಾಡ್ತಾ ಇದ್ದಾರೆ ದಂಧೆಗಳು. ಸೊ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ತುಂಬ ಜಾಸ್ತಿ ಆಗುತ್ತೆ. ಅದು ಆಗಲೇ ರಿಸರ್ವ್ ಬ್ಯಾಂಕ್ಗಳು ಮಾತಾಡ್ತಾ ಇದ್ದಾವೆ, ಆಗಲೇ ಜನಗಳು ಮಾತಾಡ್ತಾ ಇದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ. ಅದು ಕಣ್ಣಿಗೆ ಕಾಣ್ತಾನೂ ಇದೆ. ಈಗ ಒಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸು, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಹೊರಗಡೆ ಬಂದಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಕಂಪನಿಯವರು ಹೊರಗಡೆ ಆಗ್ತಾ ಇದ್ದಾರೆ, ಫ್ರೆಷರ್ಸ್ಗಳನ್ನ ತೊಗೊಳ್ತಾನೆ ಇಲ್ಲ. ಮತ್ತು ವಿದ್ಯೆ ಅಂದರೆ ಏನು, ಮತ್ತು ಯಾಕೆ ಮಾಡಬೇಕು, ಇಷ್ಟು ಕಾಸ್ಟ್ಲಿಯೆಸ್ಟ್ ವಿದ್ಯೆಗಳು ತೊಗೊಂಡು ಜನಗಳು ಏನು ಮಾಡಬೇಕು? ಸೊ ಆ 3ನೇ ಪ್ರಶ್ನೆಗಳನ್ನ ನಾವು ರೈಸ್ ಮಾಡ್ತಾಯಿದ್ವಿ. 4ನೇದು ಫ್ರೆಶ್ ವಾಟರ್, ಅದು ಭಾಳ ಕಮ್ಮಿ ಇದೆ. ನೀವು ರೀಸೆಂಟಾಗಿ ನೋಡ್ಬೋದು, ಈಗ ಬರ ಶುರುವಾಗುತ್ತೆ, ಇನ್ನು ರೀಸೆಂಟಾಗಿ ಬರ ಶುರುವಾಗುತ್ತೆ. ಈಗ ಕುಡಿಲಿಕ್ಕೆ ನೀರಿರಲ್ಲ. ಪಾವಗಡದಲ್ಲಿ, ಮಧುಗಿರಿಯಲ್ಲಿ, ಸಿರಾದಲ್ಲಿ, ಭಾಳ ಜನ ಜಾಗಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಜನಗಳಿಗೆಲ್ಲ.
ಆ ಕುಡಿಲಿಕ್ಕೆ ನೀರಿಲ್ದಿರೋ ಪರಿಸ್ಥಿತಿಯಲ್ಲಿ ಲಾಸ್ಟ್ ಟೈಮ್ ನೀವು ನೋಡ್ಬೋದು CM ಡೈರೆಕ್ಟಾಗಿ CEO ಕಾನ್ಫರೆನ್ಸ್ ತೊಗೊಂಡು ಕುಡಿಲಿಕ್ಕೆ ನೀರುಗಳು DC ಗಳು ಹೊಣೆಗಾರಿಕೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಕುಡಿಲಿಕ್ಕೆ ನೀರಿಲ್ದಿರೋ ಪರಿಸ್ಥಿತಿಯಲ್ಲಿ ಇವಾಗ ಫ್ರೆಶ್ ವಾಟರ್ಗಳನ್ನ ಸಿಕ್ಕಿದ್ದಂಗೆ ಉಪಯೋಗಿಸ್ಕೊಂಡು ಹೋಯ್ತಾ ಅಂದರೆ ಕೊನೆಗೆ ಯಾರು ಉತ್ತರ ಕೊಡ್ತಾರೆ, ಯಾರಿಗೂ ಹೋಗ್ಬೇಕಿದು. ಆ ಫ್ರೆಶ್ ವಾಟರ್ಗೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಬರಬೇಕಾಗಿದೆ. ಕೊನೆಯದಾಗಿ ಮತ್ತೆ ರಿಪೀಟ್ ಮಾಡ್ತೀನಿ, ಕಾನ್ಸ್ಟಿಟ್ಯೂಷನ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಆರ್ಟಿಕಲ್ 43 ಅದು ವೆಲ್ಫೇರ್ ಮತ್ತು ಲೈವ್ಲಿಹುಡ್ಡನ್ನು ನೋಡ್ಕೊಳ್ತಾ ಇದೆ. ಆರ್ಟಿಕಲ್ 23 ಫಂಡಮೆಂಟಲ್ ರೈಟ್ಸ್ಗಳನ್ನ ಅಪ್ಹೋಲ್ಡ್ ಮಾಡ್ತದೆ. ಆ ಡಿಗ್ನಿಟಿ ಆಫ್ ಲೈಫ್ ಅಂತಿದೆ, ಅದು ಆ್ಯಕ್ಸೆಸ್ ಟು ಫುಡ್ ಆಗಿರ್ಬೋದು, ಆ್ಯಕ್ಸೆಸ್ ಟು ಹೆಲ್ತ್ ಆಗಿರ್ಬೋದು, ಆ್ಯಕ್ಸೆಸ್ ಟು ವಾಟರ್ ಆಗಿರ್ಬೋದು, ಸ್ಯಾನಿಟೇಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು. ಈ ಆರ್ಟಿಕಲ್ಸ್ ಅಂದರೆ ಏನು, ಇದನ್ನು ಯಾರು ಅಪ್ಹೋಲ್ಡ್ ಮಾಡ್ತಾರೆ? ಆರ್ಟಿಕಲ್ 14 to 15 ಫಂಡಮೆಂಟಲ್ ಈಕ್ವಿಟಿ ಅಂತ ಕರಿತೇವೆ. ನಿಮ್ಗೆ ಅಡಾನಿಗೊಂದು ನ್ಯಾಯ, ಅಂಬಾನಿಗೊಂದು ನ್ಯಾಯ, ಅಮೆಝಾನ್ಗೊಂದು ನ್ಯಾಯ ಅಂತ ಇರೋದಿಲ್ಲ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ ಒಂದೇ, ಈಕ್ವಿಟಿಯ ರೈಟ್ಸ್ ಎತ್ತಿಡಬೇಕಾಗತ್ತೆ. ಸೊ ಇಷ್ಟು ಲೆಕ್ಕಾಚಾರಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಔಟ್ಕಮ್ ಆಗಿ.